ಟು ಮೈ ಚಾನಲ್ ಅಮೃತಾ ಗೌಡ ವ್ಲಾಗ್ಸ್ ಇನ್ ಕನ್ನಡ. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಫೇವ್ರೇಟ್ ನಮ್ಮ ಕಾರಿಂದ ನಮ್ಮ ಯಜಮಾನ್ರ ಜೊತೆ. ರೀ ಹಾಯ್ ಮಾಡ್ರಿ. ಹಾಂ ಓಕೆ. ಮಕ್ಕಳಿಲ್ಲ, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನಮ್ಮ ಮನೆಯವ್ರು ಭದ್ರಾವತಿಗೆ ಹೋಗ್ತಿದ್ದೀವಿ. ಭದ್ರಾವತಿಲಿ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಹಂಗೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅತ್ತೆ ಮನೇಲಿ ಬಿಟ್ಬಿಟ್ಟು ನಮ್ಮ ಮನೆಯವರು ವಾಪಸ್ ಆಗ್ತಾರೆ. ಮನೇಲಿ ಒಂದು ಸ್ವಲ್ಪ ಕೆಲಸ ನಡೀತಿದೆ, ಕಾರ್ಪೆಂಟ್ರದು ಕೆಲಸ ನಡೀತಿದೆ. ಸೊ ಅವರು ಅಲ್ಲಿ ಹೋಗ್ತಾರೆ ನೋಡ್ಕೊಳಕ್ಕೆ. ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅತ್ತೆ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ನನ್ನ ಈ ಸ್ಕೂಲು 8th 9th 10th ನಾನು ಇದೇ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದು, ಕನ್ನಡ ಮೀಡಿಯಮಲ್ಲಿ. ಅಲ್ಲಿ ಗೊತ್ತಾಗ್ತಿದೆ ಅಲ್ಲ, ಸ್ಕೂಲ್ ಹೆಸರು ಕಾಣಿಸ್ತಿದೆ ಅಲ್ಲ. ಅತ್ತೆ ಮನೆಗೆ ಬಂದರೆ ಫಸ್ಟ್ ವೆಲ್ಕಮ್ ಮಾಡೋದು ಇವನೇ. ಚಿಂಟು, ಅಮ್ಮ ಏನು ಮಾಡ್ತಿದ್ಯಾ? ಹಿಂಗಿಡು ಕಾಟನ್ ಕ್ಯಾಂಡಿ. ಹೂವು ಕಾಲು ಚೆನ್ನಾಗಿದೆ. ಆಯ್ ಮಾಡು. ಹೂವು ಎಲ್ಲ ಮುಟ್ಕೊಂಡ್ಬಿಟ್ಟಿದ್ದೀರಾ? ಓ ಮೈ ಗಾಡ್, ಚೆನ್ನಾಗಿದೆ. ಕಾಕಡ ಹೂವು ಅದು. ಹಾಂ, ಅತ್ತೆ ಮನೇಲಿ ಇತ್ತು. ಚಿಂಟು ಸ್ಕೂಲಿಗೆ ಹೋಗಿದ್ದ, ಕಾಲೇಜಿಗೆ ಹೋಗಿದ್ದ? ಕಾಲೇಜಿಗೆ ಹೋಗಿದ್ದ. ಪಪ್ಪೆ ಅಂತ ಕೊಡೋ, ನೀಗೊಂದು ಪಪ್ಪೆ ಅಂತ ಕೊಡೊಂದು. ಸೂಸು ಮಾಡ್ತಾನೆ. ನೋಡಿ ಗಾಯ್ಸ್, ವ್ಲಾಗ್ ಮಾಡೋರೆ ಮಲ್ಕೊಂಡಿದ್ದಾರೆ. ಏನೋ ಬಂದು ದಬಾಕ್ತೀನಿ ಅಂದ್ಬಿಟ್ಟು ಮಲ್ಕೊಂಡು ಒದ್ದಾಡ್ತವ್ರೆ ಗಾಯ್ಸ್. ಹಳೆ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು, ಅದಕ್ಕೆ ಅದನ್ನು ಕಿತ್ತಿ ಹೊಸ ತುಳಸಿ ಗಿಡ ನೆಟ್ಟಿದೆ. ಮುಂಚೆ ನಾನು ತುಂಬ ಗುಲಾಬಿ ಗಿಡ ನೆಟ್ಟಿದ್ದೆ ಈ ಪಾಟ್ಸ್ಗಳಲ್ಲಿ, ಅದೆಲ್ಲ ಒಣಗೋಗ್ಬಿಟ್ಟಿತ್ತು. ಸೊ ಹಂಗೆ ಬಿಟ್ಬಿಟ್ಟಿದ್ದೆ ನಾನು. ಈಗ ಮತ್ತೆ ಅದಕ್ಕೆ ನೀರು ಹಾಕಿ ಹಳೇದು ಒಣಗಿರೋ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಹೊಸ ಗಿಡ ಹಾಕೋಣ ಅಂತ ಎಲ್ಲ ನೀರು ಬಿಟ್ಟಿದೆ. ಇದು ತುಳಸಿ ಪಾಟಲ್ಲಿ ಬಿಟ್ಟಿದ್ದು ಚೆಂಡು ಹೂವಿನ ಗಿಡ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಜಸ್ಟ್ ಈಗ ಬಂದ್ವಿ ಅತ್ತೆ ಮನೆಯಿಂದ ಬಂದು ನಮ್ಮದು ಹಳೆ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಅತ್ತೆ ಮನೆಯಿಂದನೇ ತುಳಸಿ ಗಿಡ, ಸಣ್ಣ ಗಿಡಗಳಿದ್ವು, ಅದನ್ನು ತಂದು ನೆಟ್ಟಿದ್ವಿ. ತುಳಸಿ ಗಿಡದಲ್ಲಿ ಚೆಂಡು ಹೂವಿನ ಗಿಡ ಬೆಳ್ಕೊಂಡಿತ್ತು. ಚೆಂಡು ಹೂವಿನ ಗಿಡನ ಇನ್ನೊಂದು ಪಾಟಿಗೆ ಹಾಕಿದ್ದೀನಿ. ಅದನ್ನು ನೆಟ್ಬಿಟ್ಟು ಜಸ್ಟ್ ಈಗ ಒಳಗೆ ಬಂದೆ. ಇದು ನೋಡಿ, ನಾನು ಟೌನಿಗೆ ಹೋಗ್ತೀನಿ ಅಂದಾಗ ನಮ್ಮ ಆಂಟಿಗೆ ಕೊಟ್ಟಿದ್ದು. ಅದೇ ಆಯಿತು, ವುಡ್ ವರ್ಕ್ ಎಲ್ಲ ಆಯಿತು. ವುಡ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳೋಗಿದ್ನಲ್ಲ, ನಾನು ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ, ತೋರಿಸ್ತೀನಿ ನಿಮಗೆ ಅದನ್ನು. ಒಂದು ಸೆಕೆಂಡ್. ನಾನು ಇದನ್ನು ಟೌನಿಗೆ ಹೋಗೋಕ್ಕೂ ಮುಂಚೆ ವೀಡಿಯೋನ ಮಾಡ್ಕೊಂಡಿದ್ದೆ, ಅದಕ್ಕೆ ಈಗ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಆ ಗ್ಲಾಸ್ ಹಾಕೋಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾಯಿದ್ರು. ಇಲ್ಲಿ ತುಂಬ ವೈರ್ಗಳು ಕಾಣಿಸ್ತಿದ್ದಾವೆ ಅಂದ್ಬಿಟ್ಟು ಇದ್ರೊಳಗೆ ಹಾಕ್ಸಿ, ಇದು ಮಾಮೂಲಿ ಮಾಡ್ತಾರಲ್ಲ ಗ್ಲಾಸ್ ಟ್ರಾನ್ಸ್ಪರೆಂಟು, ಆ ಥರ ಹಾಕ್ಸೋಣ ಅಂತ ನಾನು ಫಸ್ಟೇ ಹೇಳಿದ್ದೆ ನಮ್ಮ ಹಸ್ಬೆಂಡಿಗೆ ಈ ಥರ ಮಾಡಿಸು ಅಂತ. ಬಟ್ ಅವರು ಅದನ್ನು ಮಾಡಿಸ್ಲಿಲ್ಲ. ಸೊ ಅದಕ್ಕೆ ಈಗ ನಾವು ವೈಫೈ ಎಲ್ಲ ಹಾಕ್ಸಿದ್ದೀವಲ್ಲ, ಸೊ ಅದು ವೈರ್ಗಳು ಜಾಸ್ತಿ ಒಂದು ಸ್ವಲ್ಪ ಅಸಹ್ಯ ಕಾಣಿಸ್ತಿದೆ ಅಂದ್ಬಿಟ್ಟು ಇದ್ರೊಳಗೆ ಇಡ್ಸೋಣ ಅಂತ ಕಾರ್ಪೆಂಟ್ರು ಬಂದಿರೋ ನಮ್ಮ ಈ ವುಡ್ ವರ್ಕ್ ಮಾಡಿರೋರೆಲ್ಲ ಅವರು ಮಾಡ್ತಾಯಿದ್ದಾರೆ. ಇದೆಲ್ಲ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ, ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ವೈರು ಜಾತ್ರೆ ಅಂತೂ ಜಾತ್ರೆ ಆಗಿತ್ತು. ಈಗ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನೋಡಿ, ಇದ್ರೊಳಗೆ ಜಾತ್ರೆ ಆಗೋಗಿದೆ. ಅದಕ್ಕೋಸ್ಕರನೇ ಇದನ್ನು ಮಾಡಿಸಿದ್ದು ನಾವು. ಇಷ್ಟು ವೈರು, ಜಿಯೋ ವೈಫೈ ಇದು, ಕ್ಯಾಮ್ರಾದು, CC ಕ್ಯಾಮ್ರಾದು, ಆಮೇಲೆ ಸೆಟಪ್ ಬಾಕ್ಸು ಎಲ್ಲ ಫುಲ್ಲು ಜಾತ್ರೆ ಆಗಿದೆ ನೋಡಿ ಇಲ್ಲಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಬೇಡ, ತುಂಬ ಗಲೀಜಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ಬರೀ ಚಾರ್ಜಸ್ಸಿಗೆ ಮಾತ್ರ ಪ್ಲಗ್ ಪಾಯಿಂಟ್ ಬಿಡಿಸ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೆಳಗೆ ಮಾಡಿಸಿದ್ದೀವಿ ನೋಡಿ. ಇದು
ಎಲೆಕ್ಟ್ರಿಷಿಯನ್ ಎಲ್ಲ ನಮ್ಮ ಅಪ್ಪನೇ, ವಯರ್ ಕೆಲಸ ಎಲ್ಲ ಫ್ರೀ, ನಮ್ಮ ಡ್ಯಾಡಿನೇ ಎಲ್ಲ ವೈರಿಂಗ್ ಮಾಡೋದು. ಸೊ ಈ ಮನೆಗೆ ಫುಲ್ಲು ನಮ್ಮ ಡ್ಯಾಡಿ ಕೈಲೇ ವೈರಿಂಗ್ ಮಾಡಿಸಿದ್ವಿ ನಾವು. ಬಂದು ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ ಅವರೇ. ಕಾಣಿಸ್ತಿದೆಯಾ? ಚೆನ್ನಾಗಾಗಿದೆ. ಮತ್ತು ಯಾಕೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ನನ್ನ ಚಾನಲಿಗೆ? ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆಗಿರೋರು ಅಷ್ಟು ಜನ ವೀಡಿಯೋಗೆ ಲೈಕ್ ಕೊಡ್ತಿಲ್ಲ. ಯಾಕೆ? ಎಲ್ಲ ಲೈಕ್ಸು ಹೋಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗಿರೋರು ಸ್ವಲ್ಪ ಜನನೇ ಆದ್ರೂ ಅಷ್ಟು ಜನನೇ ಲೈಕ್ ಮಾಡ್ತಾಯಿಲ್ಲ. 1 2 3 4 ಅಷ್ಟೇ ಲೈಕ್ ಕಲಿದೆ. ಆಮೇಲೆ ವ್ಯೂಸು 100 ಆ ಥರ ಹೋಗ್ತಿದೆ, ಜಾಸ್ತಿ ಹೋಗ್ತಿದೆ. ಅಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ವೀಡಿಯೋಸ್ ಬರ್ತವೆ. ಇನ್ನು ಈಗ ಶುರು ಮಾಡಿದ್ದೀನಲ್ಲ, ಹಳೆ ವೀಡಿಯೋದಲ್ಲಿ ಹೇಳ್ದಂಗೆ ಈಗ ವ್ಲಾಗ್ಸ್ ಹಾಕ್ತಾಯಿದ್ದೀನಿ ನಾನು. ಈಗ ಡೈಲಿ ರೋಟೀನ್ ತೋರಿಸಿದ್ರೆ ನಿಮಗೆ ಬೋರ್ ಅನಿಸುತ್ತೆ. ಅದೇ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಅಡುಗೆ ಮಾಡೋದು, ಬರೀ ಇದೇ ಥರ ತೋರಿಸ್ತಾರೆ, ನಿಮಗೂ ಬೋರ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾನು ಎಲ್ಲರೂ ಹೊರಗಡೆ ಹೋದರೆ ಆ ಥರ ಮಾಡಿದ್ರೆ ವೀಡಿಯೋಗಳು ಮಾಡ್ಕೊಂಡು ಹಾಕ್ತಿದ್ದೀನಿ ಅಲ್ವಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕನ್ನೋದನ್ನು ಹೇಳಿ, ಬೇಕಂದ್ರೆ ನಾನು ಅದನ್ನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಅಷ್ಟೇ, ಇನ್ನೇನಿಲ್ಲ. ಕೇಳ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೋತೀನಿ ನಾನು. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಕೇಳಿದ್ರೆ ಅಲ್ವಾ ಎಲ್ಲ ಸಿಗೋದು. ಸೊ ಅದಕ್ಕೋಸ್ಕರ ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವ್ರು ಅಷ್ಟು ಚೆನ್ನಾಗಿ ಲೈಕಾದ್ರು ಮಾಡಿ. ಲೈಕು ಮಾಡೋದ ಸುಮ್ಮನೆ ನೀವು ವೀಡಿಯೋಸ್ ನೋಡಿಬಿಡ್ತೀರಾ, ಹೋಗ್ಬಿಡ್ತೀರಾ. ಪ್ಲೀಸ್ ಆ ಥರ ಮಾಡಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ನಿಮಗೆ ಹೆಂಗೆ ಅನಿಸುತ್ತೆ ನನ್ನ ವೀಡಿಯೋ ನೋಡಿದ್ರೆ? ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಏನು ಅನಿಸುತ್ತೆ, ಯಾವ ಥರ ಇರಬೇಕಿತ್ತು, ಯಾವ ಥರ ಮಾಡ್ಬೋದಿತ್ತು, ಆ ಥರ ಮಾಡಿರಿ. ನಾನು ಕಿತ್ಕೊತೀನಿ ನಾನು ತಪ್ಪಿದರೆ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. ಇಲ್ಲ ನಿಮಗೆ ವೀಡಿಯೋಸು ವ್ಲಾಗ್ಸ್ಗೂ ಫುಲ್ಲು ಜಾಸ್ತಿ ಟೈಮ್ ಕೊಟ್ಟು ನೋಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮಿನಿ ವ್ಲಾಗ್ಸ್ ಆದರೂ ಮಾಡ್ತೀನಿ. ಅದನ್ನಾದ್ರು ಕಮೆಂಟ್ ಮಾಡಿ. ಓಕೆ, ಮಿನಿ ವ್ಲಾಗ್ಸ್ ಮಾಡಿ, ನಾವು ನೋಡ್ತೀವಿ ಅಂತ. ಅದನ್ನು ಟ್ರೈ ಮಾಡ್ತೀನಿ ನಾನು. ಇಲ್ಲ ನಮಗೆ ಕೆಲಸ ಇದೆ, ಬ್ಯುಸಿ ಇರ್ತೀವಿ, ನಾವು ಇಷ್ಟು ಟೈಮ್ ಕೊಟ್ಟು ನೋಡೋಕ್ಕಾಗಲ್ಲ ನಮಗೆ ಅಂತ ಹೇಳಿದ್ರೆ ಮಿನಿ ವ್ಲಾಗ್ಸ್ ಆದರೂ ಮಾಡ್ತೀನಿ ನಾನು. ಓಕೆ, ಅದನ್ನು ಹೇಳಿ. ಈ ವ್ಲಾಗ್ಸ್ ಜೊತೆಗೆ ಮಿನಿ ವ್ಲಾಗ್ಸು ನೋಡ್ತೀನಿ. ಪ್ಲೀಸ್ ಹೇಳಿ ನಿಮಗೆ ಯಾವ ಥರ ಬೇಕು ಆ ಥರ ಹೇಳಿದರೆ ನಾನು ವೀಡಿಯೋಸ್ ಮಾಡ್ಕೊಳ್ತೀನಿ. ನನ್ನ ಮಕ್ಕಳಿಬ್ಬರು ಅವರವರು ಡ್ಯಾನ್ಸ್ನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇಗೆ ಹೇಳ್ಕೊಳ್ತಿದ್ದಾರಲ್ಲ, ಆ ಡ್ಯಾನ್ಸ್ನ ಒಬ್ರಿಗೊಬ್ರು ಹೇಳ್ಕೊಟ್ಕೊಂಡು ಡ್ಯಾನ್ಸ್ ನನಗೂ ತೋರಿಸ್ತಾಯಿದ್ರು, ಮಾಡ್ತೀವಿ ಮಮ್ಮಿ ಅಂತ. ಒಬ್ರಿಗೊಬ್ರು ಹೇಳ್ಕೊಡ್ತಾ ಇದ್ದಾರೆ. ಅವಳ ಡ್ಯಾನ್ಸ್ ಇವಳಿಗೆ, ಇವಳ ಡ್ಯಾನ್ಸ್ ಅವಳಿಗೆ ಹೇಳ್ಕೊಂಡು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.